ನಮಸ್ಕಾರ. ನಾವು ನೀವೆಲ್ಲ ಎಷ್ಟೆಷ್ಟೋ ಕ್ರೈಮ್ ಕಥೆಗಳನ್ನ ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಇದು ಮಾತ್ರ ಕಂಡು ಕೇಳರಿಯದ ರಿಯಲ್ ಘಟನೆ. ಬಟ್ ಒಂದೊಂದು ಸೀನ್ ಕೂಡ ಎಕ್ಸ್ಟ್ರಾಡಿನರಿ. ಯು ಕಾಂಟ್ ಇಮ್ಯಾಜಿನ್, ಆ ಮಟ್ಟಕ್ಕಿದೆ. ಒಬ್ಬ ಸುಂದರ, ಒಬ್ಬಳು ಸುಂದರಿ ಇದ್ಲು. ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಜೋಡಿ ಇದೇ ವರ್ಷ ಮದುವೆ ಆಗ್ಬೇಕಾಗಿತ್ತು. ಅದು ಅಂತಿಂತ ಮದುವೆಯಲ್ಲ, ಬರೋಬ್ಬರಿ 17 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ತಯಾರಿ ಮಾಡಿದ್ದಂಥ ಮದುವೆ. ಯಾಕಂದ್ರೆ ಇಬ್ಬರು ಫ್ಯಾಮಿಲಿ ತುಂಬಾ ರಿಚ್, ಬಿಸ್ನೆಸ್ ಮ್ಯಾನ್ಗಳೇ ತುಂಬಿರೋ ಫ್ಯಾಮಿಲಿಯ ನಡುವೆ ಒಂದು ಮದುವೆ ಸಂಬಂಧ ಏರ್ಪಟ್ಟಿತ್ತು. ಬಟ್ ಅದು ಸಾಧ್ಯವಾಗ್ಲಿಲ್ಲ. ಅದಕ್ಕೆ ಕಾರಣ ಯಾರು ಗೊತ್ತಾ? ಹುಡುಗನ ಕೈಗೆ ಉಂಗುರ ಹಾಕಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ ಹುಡುಗಿ. ಅಷ್ಟಕ್ಕೂ ಈ ಮರ್ಡರ್ ಹೇಗಾಯ್ತು, ಏನೆಲ್ಲ ತಿರುವುಗಳಿವೆ ಅನ್ನೋದನ್ನ ಸೀನ್ ಬೈ ಸೀನ್ ಹೇಳ್ತೀವಿ ಕೇಳಿ. ಜೂನ್ 18, 2026 ಬೆಳಗ್ಗೆ 10:30 ಎರಡೂ ಶ್ರೀಮಂತ ಕುಟುಂಬಗಳ ಭವಿಷ್ಯವನ್ನ ಬದಲಿಸ್ಬಿಡೋ ದಿನ ಆರಂಭ ಆಯಿತು. ಇದೇ ವರ್ಷದ ನವೆಂಬರ್ 25ರಂದು ಮದುವೆಯಾಗಬೇಕಾಗಿದ್ದ ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗುಪ್ತಾ ತಮ್ಮ ಮನೆಗಳಿಂದ ಹೊರಟಿದ್ರು. ಲೋಹಾಗಢ್ ಕೋಟೆಗೆ ಹೋಗಿ ಬರ್ತೀವಿ ಅಂತ ಮನೆಯವರಿಗೆ ಹೇಳಿ ತೆರಳಿದ್ದ ಈ ಜೋಡಿಗೆ ಅದು ಮತ್ತೊಂದು ಸಾಮಾನ್ಯ ಟ್ರಿಪ್ ಆಗಿತ್ತು. ಯಾಕಂದ್ರೆ ಕೇತನ್ಗೆ ಟ್ರೆಕ್ಕಿಂಗ್ ಅಂದ್ರೆ ಪ್ರಾಣ. ಲೋಹಾಗಢ್ ಕೋಟೆ ಅವನಿಗೆ ಅಪರಿಚಿತ ಸ್ಥಳ ಆಗಿರ್ಲಿಲ್ಲ. ಈ ಹಿಂದೆ ಹಲವು ಬಾರಿ ಅಲ್ಲಿಗೆ ಹೋಗಿದ್ದ. ಈವನ್ ಸಿಯಾ ಜೊತೆಗೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ. ಫೆಬ್ರವರಿ 11ರಂದು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಗಿದ್ದ ಈ ಜೋಡಿ ಮದುವೆಯ ಕನಸುಗಳನ್ನ ಹೊತ್ತು ಬದುಕ್ತಾ ಇತ್ತು. ಸಿಯಾ ಕುಟುಂಬ ರಿಯಲ್ ಎಸ್ಟೇಟ್, ಡ್ರೈ ಫ್ರೂಟ್ಸ್, ಮಸಾಲೆ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ರೆ, ಕೇತನ್ ಫ್ಯಾಮಿಲಿ ರಿಯಲ್ ಎಸ್ಟೇಟ್ ಫೀಲ್ಡ್ ನಲ್ಲಿ ದೊಡ್ಡ ಹೆಸರು ಮಾಡಿತ್ತು. ಆದ್ರೆ ಆ ದಿನ ಮಧ್ಯಾಹ್ನ ಲೋಹಾಗಢ್ ಕೋಟೆಯಲ್ಲಿ ನಡೆದ ಘಟನೆ ಎಲ್ಲವನ್ನ ಬದಲಾಯಿಸ್ಬಿಡ್ತು. ಆ ದಿನ ಏನಾಯ್ತು ಅನ್ನೋದಕ್ಕೆ ಮೊದಲ ಸಾಕ್ಷಿ ಸಿಯಾ ಮಾತ್ರ. ಪೊಲೀಸರ ಮುಂದೆ ಆಕೆ ಹೇಳಿದ್ದ ಕತೆ ಸರಳ. ತಾವಿಬ್ರು ಕೋಟೆ ಅಂಚಿನ ಬಳಿ ನಿಂತಿದ್ವು. ಕೆಳಗಿನ ಪ್ರಕೃತಿಯ ಸೌಂದರ್ಯವನ್ನ ನೋಡ್ತಾ ಇದ್ವಿ. ಆಗ ದಿಢೀರನೆ ಕೇತನ್ ಕಾಲು ಜಾರ್ ಬಿದ್ದ. ಎಲ್ಲವೂ ಕೆಲವೇ ಸೆಕೆಂಡ್ಗಳಲ್ಲಿ ನಡೀತು. ನಾನ್ ಕಿರಿಚ್ದೆ, ಅವನನ್ನ ಹಿಡಿಯೋಕೆ ಪ್ರಯತ್ನಿಸ್ದೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಅವನು ನನ್ನ ಕಣ್ಣೆದುರಲ್ಲೇ 340 ಅಡಿ ಆಳದ ಕಂದಕಕ್ಕೆ ಉರುಳು ಬಿದ್ಬಿಟ್ಟ ಅಂತ ಆಕೆ ಹೇಳ್ತಾಳೆ. ಆ ಕ್ಷಣ ಸಿಯಾ ಭಯದಿಂದ ನಡುಗ್ತಾ ಇದ್ಲು. ಕಣ್ಣೀರು ಹಾಕ್ತಾ ಮನೆಗೆ ಕರೆ ಮಾಡಿ ನಡೆದ ವಿಷಯ ತಿಳಿಸಿದ್ಲು. ಆ ಸುದ್ದಿ ಕೇಳ್ತಾ ಇದ್ದಂತೆ ಎರಡೂ ಫ್ಯಾಮಿಲಿಯಲ್ಲೂ ಆಘಾತ. ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡ್ಲಾಯ್ತು. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಹಾಗೂ ರಕ್ಷಣಾ ತಂಡ ಸ್ಥಳಕ್ಕೆ ಬಂದ್ವು. ಆದ್ರೆ ಲೋಹಾಗಢ್ ಕೋಟೆಯ ಸುತ್ತಮುತ್ತಲಿನ ಪ್ರದೇಶ ಸುಲಭ ಆಗಿರ್ಲಿಲ್ಲ. ಕಲ್ಲು ಬಂಡೆಗಳು, ಆಳವಾದ ಕಂದಕ, ದಟ್ಟವಾದ ಕಾಡು ಶೋಧ ಕಾರ್ಯಾಚರಣೆಗೆ ಅಡ್ಡಿ ಮಾಡಿದ್ವು. ಜೂನ್ 18ರ ಇಡೀ ದಿನ ಹುಡುಕಿದ್ರೂ ಕೇತನ್ ಮೃತದೇಹ ಪತ್ತೆಯಾಗಲಿಲ್ಲ. ಮುಂದಿನ ದಿನ ಜೂನ್ 19 ಪೊಲೀಸರು ಮತ್ತೆ ಶೋಧ ಕಾರ್ಯ ಆರಂಭಿಸ್ತಾರೆ. ಈ ಬಾರಿ ತಜ್ಞರ ತಂಡ ಕೂಡ ಸೇರ್ಕೊಳ್ತು. ಗಂಟೆಗಟ್ಟಲೆ ನಡೆದ ಕಾರ್ಯಾಚರಣೆಯ ಬಳಿಕ 340 ಅಡಿ ಆಳದಲ್ಲಿ ಒಂದು ಮೃತದೇಹ ಪತ್ತೆಯಾಯಿತು. ಅದು ಕೇತನ್ದೆ. ಮೃತದೇಹವನ್ನ ಮೇಲಕ್ಕೆ ತಂದು ಪೋಸ್ಟ್ ಮಾರ್ಟಂಗೆ ಕಳಿಸಲಾಯಿತು. ಪ್ರಾಥಮಿಕವಾಗಿ ಪೊಲೀಸರು ಆಕಸ್ಮಿಕ ಸಾವು ಅಂತ ಪ್ರಕರಣ ದಾಖಲಿಸಿದ್ರು. ಸುತ್ತಮುತ್ತಲಿನ ಜನ ಅದನ್ನೇ ನಂಬಿದ್ರು. ಪಾಪ, ಮದುವೆಗಿನ್ನ 5 ತಿಂಗಳು ಮಾತ್ರ ಇತ್ತು, ಎಂಥ ದುರದೃಷ್ಟ, ಸಿಯಾ ಎಷ್ಟು ಅನ್ಲಕ್ಕಿ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದ್ವು. ಜೂನ್ 20 ಕೇತನ್ನ ಅಂತ್ಯ ಸಂಸ್ಕಾರ ನೆರವೇರಿತು. ಅಗರ್ವಾಲ್ ಮತ್ತು ಗುಪ್ತಾ ಕುಟುಂಬದ ಸದಸ್ಯರು ಕಣ್ಣೀರಿನ ನಡುವೆ ಅಂತಿಮ ನಮನ ಸಲ್ಲಿಸಿದ್ರು. ಸಿಯಾ ಕೂಡ ದುಃಖದಲ್ಲಿ ಮುಳುಗಿದ್ಲು. ಎಲ್ಲವೂ ನಿಧಾನವಾಗಿ ಮುಗಿದು ಹೋಗ್ತಾ ಇದೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ನಿಜವಾದ ಕಥೆ ಈಗ ಆರಂಭ ಆಗುತ್ತೆ. ಜೂನ್ 21ರಂದು ನಡೆದ ಸಂತಾಪ ಸಭೆಯಲ್ಲಿ ಎಲ್ಲವೂ ಬದಲಾಯಿತು. ಆ ದಿನ ಸಿಯಾ ಕೇತನ್ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ಲು. ಆಕೆಯ ಕಣ್ಣಲ್ಲಿ ದುಃಖ ಇತ್ತು. ಆದ್ರೆ ಆ ದುಃಖದ ಹಿಂದೆ ಏನಾದ್ರೂ ರಹಸ್ಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಯಾರ ಮನಸ್ಸಲ್ಲೂ ಇರ್ಲಿಲ್ಲ. ಅದೇ ವೇಳೆ ಕೇತನ್ನ ಸಿಸ್ಟರ್ ಸಿಯಾ ಬಳಿ ಒಂದು ಪ್ರಶ್ನೆ ಕೇಳಿದ್ಲು. ನನ್ನ ಅಣ್ಣ ಹೇಗ್ ಕೆಳಗ್ ಬಿದ್ದ? ಇದು ಸಾಮಾನ್ಯ ಪ್ರಶ್ನೆ. ಆದ್ರೆ ಸಿಯಾದ ರಿಯಾಕ್ಷನ್ ಮಾತ್ರ ಅಸಾಮಾನ್ಯ. ಕೆಲ ಸೆಕೆಂಡ್ಗಳ ಕಾಲ ಆಕೆ ಮೌನವಾಗಿದ್ಲು. ಮುಖದ ಭಾವನೆ ಬದಲಾಯಿತು. ಏನೋ ಹೇಳೋಕೆ ಪ್ರಯತ್ನಿಸಿದ್ಲು, ಆದ್ರೆ ಮಾತುಗಳು ಸರಿಯಾಗಿ ಹೊರಬರಲಿಲ್ಲ. ಆಕೆ ತಡಬಡಾಯಿಸ್ತಾ ಇದ್ಲು. ಪ್ರಶ್ನೆಗೆ ನೇರ ಉತ್ತರ ನೀಡಲಿಲ್ಲ. ಅದೇ ಕ್ಷಣದಲ್ಲಿ ಕೇತನ್ನ ಸಹೋದರಿಯ ಮನಸ್ಸಲ್ಲಿ ಅನುಮಾನದ ಕಿಡಿ ಬಂತು. ಆಕೆಯ ಅನುಮಾನಕ್ಕೆ ಕಾರಣಗಳು ಇದ್ವು. ಕೇತನ್ ಸಾಮಾನ್ಯ ವ್ಯಕ್ತಿಯಲ್ಲ, ಟ್ರೆಕ್ಕಿಂಗ್ ನಲ್ಲಿ ಎಕ್ಸ್ಪರ್ಟ್.
ಹಲವು ಬಾರಿ ಅಪಾಯಕಾರಿ ಬೆಟ್ಟಗಳನ್ನ ಏರಿದ್ದ ಅಂಥ ವ್ಯಕ್ತಿ ಸುಮ್ಮನೆ ಕಾಲ್ಜಾರ್ ಬೀಳ್ತಾನಾ? ಈ ಪ್ರಶ್ನೆ ನಿಧಾನವಾಗಿ ಇಡೀ ಕುಟುಂಬದ ಮನಸ್ಸನ್ನ ಕಾಡತೊಡಗ್ತು. ಈಗ ನಡೆದ ಘಟನೆಗಳ ಸರಣಿಗಳನ್ನ ನೋಡಿದಾಗ ಎಲ್ಲವೂ ಡೌಟ್ಫುಲ್ ಆಗಿ ಕಾಣ್ತಾ ಹೋಯ್ತು. ಕೊನೆಗೆ ಕೇತನ್ ತಂದೆ, ಸಿಸ್ಟರ್ ನೇರವಾಗಿ ಜಿಲ್ಲಾ SP ಯನ್ನ ಭೇಟಿಯಾದ್ರು. ತಮ್ಮ ಅನುಮಾನಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿವರೆಗೆ ಆಕಸ್ಮಿಕ ಸಾವು ಅಂತ ನೋಡ್ತಾ ಇದ್ದ ಪೊಲೀಸರು ಆಗ ಅದನ್ನ ಸಂಶಯಾಸ್ಪದ ಸಾವಿನ ದೃಷ್ಟಿಯಿಂದ ಪರಿಶೀಲಿಸೋಕೆ ಆರಂಭಿಸಿದ್ರು. ಕೇತನ್ ಮತ್ತು ಸಿಯಾ ಅವರ ಮೊಬೈಲ್ ಫೋನ್ಗಳ ಕಾಲ್ ರೆಕಾರ್ಡ್ಸ್, ಮೆಸೇಜ್ಗಳು, ಲೊಕೇಶನ್ ಹಿಸ್ಟ್ರಿ, ಡಿಜಿಟಲ್ ಚಟುವಟಿಕೆಗಳನ್ನ ತನಿಖೆಗೆ ಒಳಪಡಿಸಲಾಯಿತು. ಮತ್ತೊಂದು ಕಡೆ ಲೋಹಾಗಢ್ ಕೋಟೆ ಮಾರ್ಗದಲ್ಲಿದ್ದ ಅಷ್ಟು CCTV ಕ್ಯಾಮೆರಾಗಳ ದೃಶ್ಯಗಳನ್ನ ಕಲೆಕ್ಟ್ ಮಾಡಲಾಯಿತು. ಪ್ರತಿ ಸೆಕೆಂಡ್ ವಿಡಿಯೋವನ್ನ ಪೊಲೀಸರು ಚೆಕ್ ಮಾಡೋಕೆ ಆರಂಭಿಸಿದ್ರು. ಮುಂದೆ ಈ ಪ್ರಕರಣವನ್ನ ದೇಶದ ಗಮನ ಸೆಳೆಯೋ ಕ್ರೈಮ್ ಥ್ರಿಲ್ಲರ್ ಆಗಿ ಪರಿವರ್ತನೆ ಆಗತ್ತೆ ಅನ್ನೋದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರು ಸಿಯಾ ಹಾಗೂ ಆಕೆಯ ಕುಟುಂಬ ಸದಸ್ಯರನ್ನ ಮತ್ತೆ ವಿಚಾರಣೆ ಮಾಡಿದ್ರು. ಪೊಲೀಸರು ಘಟನಾ ಸ್ಥಳದ ಸುತ್ತಮುತ್ತಲಿನ ಪ್ರತಿಯೊಂದು CCTV ಕ್ಯಾಮೆರಾದ ದೃಶ್ಯಗಳನ್ನ ಸಂಗ್ರಹಿಸಿ ಗಂಟೆಗಟ್ಟಲೆ ಚೆಕ್ ಮಾಡಿದ್ರು. ಮೊದಲ ನೋಟಕ್ಕೆ ಯಾವುದು ಅನುಮಾನಾಸ್ಪದ ಸಂಗತಿ ಅಂತ ಕಾಣಿಸ್ಲಿಲ್ಲ. ಸಿಯಾ ಮತ್ತು ಕೇತನ್ ಕೋಟೆಯತ್ತ ತೆರಳ್ತಾ ಇರೋದು ಮಾತ್ರ ದಾಖಲಾಗಿತ್ತು. ಅದೇ ಕಾರಣಕ್ಕೆ ದೃಶ್ಯಗಳನ್ನ ಮತ್ತೆ ಸ್ಲೋ ಮೋಷನ್ ನಲ್ಲಿ ನೋಡ್ಲಾಯ್ತು. ಅಲ್ಲೇ ಒಂದು ವಿಚಿತ್ರ ಸಂಗತಿ ಪೊಲೀಸರ ಗಮನಕ್ಕೆ ಬಂತು. ಒಬ್ಬ ವ್ಯಕ್ತಿ, ಮುಖ ಸಂಪೂರ್ಣ ಮುಚ್ಕೊಂಡಿದ್ದ ವ್ಯಕ್ತಿ, ಹೂಡಿ ಹಾಕೊಂಡು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಸುತ್ತಾಡ್ತಾ ಇದ್ದ ವ್ಯಕ್ತಿ. ಮೊದಲಿಗೆ ಆತನ ಬಗ್ಗೆ ಯಾರು ಹೆಚ್ಚು ಗಮನ ಕೊಡ್ಲಿಲ್ಲ. ಆದ್ರೆ ಬೇರೆ ಕ್ಯಾಮೆರಾಗಳ ದೃಶ್ಯಗಳನ್ನ ನೋಡಿದಾಗ ಆ ವ್ಯಕ್ತಿ ಮತ್ತೆ ಕಾಣಿಸ್ಕೊಂಡಿದ್ದ. ಇನ್ನು ಆಶ್ಚರ್ಯಕರ ಸಂಗತಿ ಏನ್ ಗೊತ್ತಾ? ಸಿಯಾ ಮತ್ತು ಕೇತನ್ ಯಾವ ದಿಕ್ಕಿಗೆ ಹೋಗ್ತಾ ಇದ್ರೋ ಆತ ಕೂಡ ಅದೇ ದಿಕ್ಕಿಗೆ ಬರ್ತಾ ಇದ್ದ. ಅವ್ರು ನಿಂತ್ರೆ ಆತ ನಿಲ್ತಾ ಇದ್ದ, ಅವ್ರು ಮುಂದೆ ಹೋದ್ರೆ ಆತ ಕೂಡ ಹೋಗ್ತಾ ಇದ್ದ. ಅಂದ್ರೆ ಆತ ಅವರನ್ನ ಫಾಲೋ ಮಾಡ್ತಾ ಇದ್ದ. ಇದು ಕೇವಲ ಕಾಕತಾಳೀಯ ಆಗಿರ್ಲಿಲ್ಲ. ಪೊಲೀಸರ ಮುಂದೆ ಹೊಸ ಪ್ರಶ್ನೆ ಹುಟ್ಟಾಕ್ತು. ಜೂನ್ ತಿಂಗಳ ಸೆಕೆಯ ಸಮಯ. ಇಷ್ಟು ಬಿಸಿಲಲ್ಲಿ ಆ ವ್ಯಕ್ತಿ ಯಾಕೆ ಹೂಡಿ ಹಾಕೊಂಡಿದ್ದ? ಮುಖವನ್ನೇ ಯಾಕೆ ಮುಚ್ಕೊಂಡಿದ್ದ? ತನ್ನ ಗುರುತನ್ನ ಯಾಕೆ ಮರೆಮಾಚಿಕೊಂಡಿದ್ದ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಈಗ ಪೊಲೀಸರ ಮೊದಲ ಗುರಿ. ಆದ್ರೆ ಮುಖವೇ ಕಾಣದ ಕಾರಣ ಆತನ ಗುರುತು ಪತ್ತೆ ಹಚ್ಚೋದು ಸುಲಭ ಆಗಿರ್ಲಿಲ್ಲ. ಮತ್ತೊಂದ್ ಕಡೆ ಪೊಲೀಸರು ಸಿಯಾ ಅವರ ಕಾಲ್ ಡೀಟೇಲ್ಸ್ ಚೆಕ್ ಮಾಡೋಕೆ ಆರಂಭಿಸಿದ್ರು. ಅಲ್ಲಿ ಅವರಿಗೆ ಮತ್ತೊಂದು ಶಾಕ್. ಒಂದೇ ನಂಬರ್ಗೆ ನಿರಂತರ ಕರೆಗಳು. ಒಟ್ಟು 2004 ಕಾಲ್ಸ್, ಜನವರಿಯಿಂದ ಜೂನ್ವರೆಗೆ. ಅಷ್ಟೇ ಅಲ್ಲ, 6 ತಿಂಗಳ ಅವಧಿಯಲ್ಲಿ ಆ ನಂಬರ್ಗೆ 338 ಗಂಟೆಗಳ ಕಾಲ ಸಂಭಾಷಣೆ. ಅಂದ್ರೆ 14 ದಿನಗಳಷ್ಟು ಕಾನ್ವರ್ಸೇಷನ್ ಇತ್ತು. ಯಾರಾದ್ರೂ ಒಬ್ಬ ವ್ಯಕ್ತಿಯೊಂದಿಗೆ ಇಷ್ಟು ಸಮಯ ಮಾತನಾಡಿದ್ರೆ ಅವರಿಬ್ಬರ ನಡುವಿನ ಸಂಬಂಧ ಸಾಮಾನ್ಯವಾಗಿರುತ್ತಾ? ಅದು ಸಾಧ್ಯತೆ ಬಹಳ ಕಡಿಮೆ. ಆ ನಂಬರ್ ಯಾರ್ದು? ಆ ನಂಬರ್ನ ಬಳಸ್ತಾ ಇದ್ದ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಲಾಯ್ತು. ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಕ್ತು. ಆ ನಂಬರ್ ಚೇತನ್ ಚೌಧರಿ ಅನ್ನೋ ವ್ಯಕ್ತಿಯ ಹೆಸರಲ್ಲಿ ನೋಂದಾಯಿತವಾಗಿತ್ತು. ಚೇತನ್ ಕೂಡ ಪುಣೆಯ ಉದ್ಯಮಿಗಳ ಕುಟುಂಬಕ್ಕೆ ಸೇರಿದವನು. ತನ್ನ ತಂದೆಯ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದ. ಆ ಮಾಹಿತಿ ಸಿಕ್ಕ ತಕ್ಷಣವೇ ಪೊಲೀಸರ ಮನಸ್ಸಲ್ಲಿ ಹೊಸ ಡೌಟ್. ಪೊಲೀಸರು ತಕ್ಷಣ ಚೇತನ್ನ ಮೊಬೈಲ್ ಲೊಕೇಶನ್ ಪರಿಶೀಲಿಸಿದ್ರು. ಆದ್ರೆ ಅಲ್ಲೂ ಕೂಡ ಒಂದು ಟ್ವಿಸ್ಟ್. ಏನ್ ಗೊತ್ತಾ? ಘಟನೆ ನಡೆದ ಸಮಯದಲ್ಲಿ ಚೇತನ್ನ ಮೊಬೈಲ್ ಪುಣೆಯಲ್ಲಿರೋ ಅವನ ಆಫೀಸ್ನಲ್ಲೇ ಇತ್ತು. ಲೋಹಾಗಢ್ ಕೋಟೆಯ ಬಳಿ ಇರಲಿಲ್ಲ. ಒಂದು ಕ್ಷಣ ಪೊಲೀಸರ ಅನುಮಾನ ತಪ್ಪದಂತಾಯ್ತು. ಆದ್ರೆ ಪೊಲೀಸರಿಗೆ ಏನೋ ಮಿಸ್ ಆಗಿದೆ ಅನ್ನೋ ಭಾವನೆಯಂತೂ ಇತ್ತು. ಆದ್ರಿಂದ ಅವರು ಇನ್ನಷ್ಟು ಡೀಪ್ ಆಗಿ ಚೆಕ್ ಮಾಡೋಕೆ ಶುರು ಮಾಡಿದ್ರು. ಆಗ ಮತ್ತೊಂದು ವಿಚಾರ ಬೆಳಕಿಗೆ ಬಂತು. ಜೂನ್ 18 ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೂ ಚೇತನ್ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಯಾಕೆ? ಯಾವ ಕಾರಣಕ್ಕೆ? ಅದೇ ದಿನ ಮಾತ್ರ ಯಾಕೆ? ಈ ಪ್ರಶ್ನೆಗಳು ಮತ್ತಷ್ಟು ಡೌಟ್ಫುಲ್ ಆಗಿದ್ವು. ಕೂಡಲೇ ಪೊಲೀಸರು ಚೇತನ್ನ ಕಚೇರಿಗೆ ತೆರಳಿ ಉದ್ಯೋಗಿಗಳನ್ನ ವಿಚಾರಿಸಿದ್ರು. ಅಲ್ಲೊಬ್ಬ ಉದ್ಯೋಗಿ ನೀಡಿದ ಮಾಹಿತಿ ತನಿಖೆಯ ದಿಕ್ಕನ್ನೇ ಬದಲಾಯಿಸಿತು. ಸರ್, ಆ ದಿನ ಅವರು ತನ್ನ ಮೊಬೈಲ್ನ ಕಚೇರಿಯಲ್ಲಿ ಬಿಟ್ಟು ಹೋಗಿದ್ರು, ನನ್ನ ಮೊಬೈಲ್ನ ತಗೊಂಡು ಹೋಗಿದ್ರು ಅನ್ನೋ ಉತ್ತರ ಕೇಳ್ತಾ ಇದ್ದಂತೆ ತನಿಖಾಧಿಕಾರಿಗಳು ಬೆಚ್ಚಿ ಬಿದ್ರು. ತಕ್ಷಣ ಉದ್ಯೋಗಿಯ ಮೊಬೈಲ್ ನಂಬರ್ ಪಡೆದು ಅದರ ಲೊಕೇಶನ್ ಡೇಟಾ ಚೆಕ್ ಮಾಡಲಾಯಿತು. ಅಲ್ಲೇ ತನಿಖೆಯ ಅತ್ಯಂತ ಮಹತ್ವದ ಕ್ಲೂ ಸಿಕ್ತು. ಆ ನಂಬರ್ ಘಟನೆ ನಡೆದ ಸಮಯದಲ್ಲಿ ಲೋಹಾಗಢ್ ಕೋಟೆ ಪ್ರದೇಶದಲ್ಲೇ ಆಕ್ಟಿವ್ ಆಗಿತ್ತು. ಅಂದ್ರೆ ಚೇತನ್ನ ಮೊಬೈಲ್ ಕಚೇರಿಯಲ್ಲಿದ್ರು ಚೇತನ್ ಸ್ವತಃ ಕೋಟೆ ಬಳಿ ಇರಬಹುದನ್ನೋ ಡೌಟ್ ಪೊಲೀಸರಿಗೆ ಬಲವಾಗಿ ಮೂಡ್ತು. ಇದೀಗ
ಪೊಲೀಸರಿಗೆ ಸಾಕಷ್ಟು ಆಧಾರಗಳು ಸಿಕ್ಕಿವೆ. ಕೂಡಲೇ ಚೇತನ್ ಚೌಧರಿಯನ್ನ ವಶಕ್ಕೆ ಪಡೆಯಲಾಯಿತು. ಅದೇ ವೇಳೆ ಸಿಯಾಳನ್ನು ಕಸ್ಟಡಿಗೆ ತೆಗೆದುಕೊಂಡು ಸುದೀರ್ಘ ವಿಚಾರಣೆ ಆರಂಭಿಸಿದ್ರು. ವಿಚಾರಣೆ ಮುಂದುವರಿತಾ ಇದ್ದಂತೆ ಒಂದು ಗುಪ್ತ ಪ್ರೇಮ ಕತೆ ಬೆಳಕಿಗೆ ಬರುತ್ತೆ. ಕಳೆದ ವರ್ಷದ ದೀಪಾವಳಿ ಸಿಯಾ ತನ್ನ ತಂದೆಯ ಕಚೇರಿಗೆ ಹೋಗ್ತಾಳೆ. ಅದೇ ಪ್ರದೇಶದಲ್ಲಿ ಚೇತನ್ನ ಆಫೀಸ್ ಕೂಡ ಇತ್ತು. ಅಲ್ಲೇ ಮೊದಲ ಭೇಟಿ, ಪರಿಚಯ, ಸ್ನೇಹ ಆಯಿತು. ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಆದ್ರೆ ಅವರ ಪ್ರೀತಿಗೆ ಒಂದು ದೊಡ್ಡ ಅಡ್ಡಿ, ಅದೇ ಕುಟುಂಬಗಳ ನಿರ್ಧಾರ. ಕೇತನ್ನ ತಂದೆ ಮತ್ತು ಸಿಯಾ ತಂದೆ ಸುಮಾರು 35 ವರ್ಷಗಳ ಫ್ರೆಂಡ್ಸ್, ಸಂಬಂಧಿಕರು ಬೇರೆ. ಅದರ ಫಲವಾಗಿ ಕೇತನ್ ಮತ್ತು ಸಿಯಾ ಮದುವೆ ನಿಶ್ಚಯ ಆಗೋಗಿತ್ತು. ಫೆಬ್ರವರಿ 11ರಂದು ಎಂಗೇಜ್ಮೆಂಟ್ ನಡೆದಿತ್ತು. ನವೆಂಬರ್ 25ಕ್ಕೆ ಜೈಪುರದ ಅರಮನೆಯಲ್ಲಿ ಅದ್ಧೂರಿಯ ಮದುವೆಯ ಯೋಜನೆ ರೂಪಿಸಲಾಗಿತ್ತು. ಸುಮಾರು 17 ಕೋಟಿ ರೂಪಾಯಿ ವೆಚ್ಚದ ಮದುವೆ ಅದು. 2 ಚಾರ್ಟೆಡ್ ವಿಮಾನಗಳು, 100 ಅತಿಥಿಗಳು, ಎಲ್ಲ ಸಿದ್ಧತೆ ಬಹುತೇಕ ಕಂಪ್ಲೀಟ್ ಆಗಿದ್ವು. ಆದ್ರೆ ಈ ಎಲ್ಲದರ ಮಧ್ಯೆ ಸಿಯಾ ಮನಸ್ಸಲ್ಲಿ ಮತ್ತೊಬ್ಬ ಇದ್ದ. ಆ ವ್ಯಕ್ತಿಯೇ ಚೇತನ್. ಹಾಗಾದ್ರೆ ಕೊಲೆಯ ಪ್ಲಾನ್ ಹೇಗಿತ್ತು ಅನ್ನೋ ಪ್ರಶ್ನೆ ಸಿಯಾಳನ್ನ ಪೊಲೀಸರು ಕೇಳಿದ್ರು. ಆಗ ಸಿಯಾ ಹೇಳಿದ್ದು ಒಂದು ಭಯಾನಕ ಸ್ಟೋರಿ. ಆ ಕಥೆಯ ಆರಂಭ ಮೇ 31ರಂದು ನಡೆದ ಒಂದು ಟ್ರೆಕ್ಕಿಂಗ್ ಟ್ರಿಪ್ನಿಂದ ಆಗಿತ್ತು. ಆ ದಿನ ಕೇತನ್ ಸಿಯಾಗೆ ಕಾಲ್ ಮಾಡ್ತಾನೆ. ನನಗೆ ಟ್ರೆಕ್ಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಲೋಹಾಗಢ್ ಕೋಟೆಗೆ ಹೋಗೋಣ, ನೀನು ಕೂಡ ನನ್ನ ಜೊತೆ ಬಾ ಅಂತ ಕೇಳಿದ್ದ. ಸಿಯಾ ಕೂಡ ಓಕೆ ಅಂದಿದ್ಲು. ಇಬ್ಬರು ಲೋಹಾಗಢ್ ಕೋಟೆಗೆ ತೆರಳಿದ್ರು. 340 ಅಡಿ ಆಳದ ಕಣಿವೆಯನ್ನ ಮೇಲಿಂದ ನೋಡ್ತಿದ್ದಾಗ ಸಿಯಾ ಮನಸ್ಸಲ್ಲಿ ಮೊದಲ ಬಾರಿಗೆ ಒಂದು ಅಪಾಯಕಾರಿ ಆಲೋಚನೆ ಬರುತ್ತೆ. ಆ ಎತ್ತರದ ಅಂಚಿನ ಬಳಿ ನಿಂತಿದ್ದ ಕೇತನ್ನತ್ತ ನೋಡಿದ ಆಕೆ ಒಂದು ಕ್ಷಣ ಯೋಚನೆ ಮಾಡ್ತಾಳೆ. ಇಲ್ಲಿಂದ ಇವನನ್ನ ತಳ್ಳಿಬಿಟ್ರೆ ಎಲ್ಲರೂ ಇದನ್ನ ಅಪಘಾತ ಅಂತ ನಂಬ್ತಾರೆ, ಯಾರಿಗೂ ಡೌಟ್ ಬರಲ್ಲ. ಆಮೇಲೆ ನಾನು ಚೇತನ್ ಜೊತೆ ಜೀವನ ಸಾಗಿಸ್ಬೋದು. ಆ ದಿನ ಹುಟ್ಟಿದ ಆ ಆಲೋಚನೆ ಅಲ್ಲಿಗೆ ಮುಗಿಲಿಲ್ಲ. ಅದು ನಿಧಾನವಾಗಿ ಅವಳ ಮನಸ್ಸನ್ನ ಆವರಿಸ್ಕೊಳ್ತು. ಪ್ರತಿ ದಿನ, ಪ್ರತಿ ಕ್ಷಣ ಇದೇ ಯೋಚನೆ ಅವಳನ್ನ ಕಾಡ್ತಾ ಇತ್ತಂತೆ. ಜೂನ್ 5 ಮತ್ತೆ ಸಿಯಾ ಕೇತನ್ಗೆ ಕಾಲ್ ಮಾಡಿದ್ಲು. ಮತ್ತೊಮ್ಮೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಕೇಳ್ತಾಳೆ. ಆದ್ರೆ ಈ ಬಾರಿ ಕೇತನ್ನ ಕುಟುಂಬದವರು ಬೇಡ ಅಂತ ಹೇಳಿದ್ರು. ಹೀಗಾಗಿ ಆ ಪ್ಲಾನ್ನ ಅಲ್ಲೇ ಕ್ಯಾನ್ಸಲ್ ಮಾಡಲಾಯ್ತು. ಆದ್ರೆ ಸಿಯಾ ಮನಸ್ಸಿನ ಯೋಚನೆ ಮಾತ್ರ ರದ್ದಾಗ್ಲಿಲ್ಲ. ಅದು ಮತ್ತಷ್ಟು ಅಪಾಯಕಾರಿಯಾಗಿ ರೂಪುಗೊಳ್ಳತೊಡತು. ಮುಂದಿನ ದಿನ ಜೂನ್ 6 ಕೇತನ್, ಅವನ ಸಹೋದರಿ, ಒಬ್ಬ ಸ್ನೇಹಿತ ಮತ್ತು ಸಿಯಾ ಸೇರಿ ಬಾಲಿಗೆ ಹೋಗೋ ಪ್ಲಾನ್ ಹಾಕೊಂಡ್ರು. ವಿದೇಶಿ ಪ್ರವಾಸ, ಸಂತೋಷದ ಪ್ರಯಾಣ. ಆದ್ರೆ ಸಿಯಾಗ್ ಮಾತ್ರ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಆ ಪ್ರಯಾಣ ನಡೆದ್ರೆ ತನ್ನ ಮುಂದಿನ ಯೋಚನೆಗಳಿಗೆ ಅಡ್ಡಿ ಆಗತ್ತೆ ಅನ್ನೋ ಯೋಚನೆ. ಹೀಗಾಗಿ ಆ ಟ್ರಿಪ್ ಅನ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಏರ್ಪೋರ್ಟ್ಗೆ ಹೋಗುವ ಮಾರ್ಗದಲ್ಲಿ ಅವಳು ಒಂದು ರೆಸ್ಟೋರೆಂಟ್ ನಲ್ಲಿ ನಿಲ್ತಾರೆ. ಅಲ್ಲೇ ಯಾರಿಗೂ ಗೊತ್ತಾಗದಂತೆ ವಾಶ್ರೂಮ್ಗೆ ತೆರಳಿದ ಆಕೆ ಪಾಸ್ಪೋರ್ಟ್ನ ಪುಟಗಳನ್ನ ಹರಿದು ತುಂಡು ತುಂಡು ಮಾಡಿ ಕಮೋಡ್ಗೆ ಹಾಕಿ ಫ್ಲಶ್ ಮಾಡ್ತಾಳೆ. ಕೊನೆಗೆ ಸಂಪೂರ್ಣ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಯ್ತು. ಯೋಜನೆ ವಿಫಲವಾದ ಕಾರಣ ಎಲ್ಲರೂ ಮನೆಗೆ ವಾಪಸ್ ಆದ್ರು. ಆದ್ರೆ ಸಿಯಾ ಮನಸ್ಸಿನ ಯೋಜನೆ ಇನ್ನೂ ಜೀವಂತವಾಗೇ ಇತ್ತು. ಜೂನ್ 14 ಮತ್ತೆ ಸಿಯಾ ಟ್ರೆಕ್ಕಿಂಗ್ ಪ್ರಸ್ತಾಪ ಮಾಡಿದ್ಲು. ಬಾಲಿ ಪ್ರವಾಸ ಕ್ಯಾನ್ಸಲ್ ಆಗಿದ್ದ ಕಾರಣ ಈ ಬಾರಿ ಕೇತನ್ ಯಾವುದೇ ಅನುಮಾನ ಇಲ್ಲದೆ ಒಪ್ಕೊಂಡಿದ್ದ. ಇಬ್ರು ಮತ್ತೆ ಲೋಹಾಗಢ್ ಕೋಟೆಯತ್ತ ತೆರಳಿದ್ರು. ಪೊಲೀಸರ ಪ್ರಕಾರ ಇದೇ ದಿನ ಮೊದಲ ಕೊಲೆ ಯತ್ನ ನಡೆದಿತ್ತು. ಕೋಟೆಯ ಒಂದು ಭಾಗದಲ್ಲಿ ನಿಂತಿದ್ದಾಗ ಸಿಯಾ ಕೇತನನ್ನ ತಳ್ಳಿದ್ದಾಳೆ. ಆದ್ರೆ ವಿಧಿಯಾಟ ಬೇರೆಯಾಗಿತ್ತು ನೋಡಿ. ಕೇತನ್ ನೇರವಾಗಿ ಕಣಿವೆಗೆ ಬೀಳದೆ ಮಧ್ಯದಲ್ಲಿದ್ದ ಒಂದು ಮರದ ಬಳಿ ಸಿಲುಕೊಂಡಿದ್ದ. ಅವನ ಜೀವ ಉಳಿದಿತ್ತು. ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ಬದಲಾಗಿದ್ದನ್ನ ಕಂಡ ಸಿಯಾ ತಕ್ಷಣ ನಾಟಕ ಆಡ್ತಾಳೆ. ನಂತರ ನಿನ್ ಬಳಿ ಹಾವು ಬರ್ತಾ ಇತ್ತು, ಅದನ್ನ ತಪ್ಪಿಸೋಕ್ ನಾನು ನಿನ್ನನ್ನ ತಳ್ಳಿಬಿಟ್ಟೆ ಅಂತ ಕತೆ ಹೇಳ್ತಾಳೆ. ಕೇತನ್ ಅದನ್ನೇ ನಂಬಿದ್ದ. ಇದಾದ ಕೆಲವೇ ದಿನಗಳಲ್ಲಿ ಜೂನ್ 19ರಂದು ಸಿಯಾ ಬರ್ತ್ಡೇ. ಅದಕ್ಕಾಗಿ ಮಹಾಬಲೇಶ್ವರದ ಒಂದು ರೆಸಾರ್ಟ್ನಲ್ಲಿ ಭರ್ಜರಿ ಸಂಭ್ರಮದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕುಟುಂಬದವರು ಎಲ್ಲರೂ ಸಿದ್ಧತೆಗಳನ್ನ ಮಾಡಿದ್ರು. ಆದ್ರೆ ಸಿಯಾಗೆ ಅದು ಇಷ್ಟ ಇರಲಿಲ್ಲ. ಯಾಕಂದ್ರೆ ಅವಳ ಮನಸ್ಸಲ್ಲಿ ಇನ್ನೂ ಒಂದು ಕೆಲಸ ಬಾಕಿ ಇತ್ತು. ಹೀಗಾಗಿ ಜೂನ್ 18ರ ಬೆಳಗ್ಗೆ ಮತ್ತೆ ಲೋಹಾಗಢ್ ಕೋಟೆಗೆ ಹೋಗೋಣ ಅಂತ ಕೇತನ್ಗೆ ಕೇಳಿದ್ಲು. ಮುಂದಿನ ದಿನ ಆಕೆ ಬರ್ತ್ಡೇ ಆಗಿದ್ದ ಕಾರಣ ಆಕೆಯ ಆಸೆಯನ್ನ ಈಡೇರಿಸೋಣ ಅಂದ್ಕೊಂಡಿದ್ದ ಕೇತನ್ ಜೂನ್ 18ರಂದು ಬೆಳಗ್ಗೆ ಇಬ್ಬರು ಮತ್ತೆ ಅದೇ ಲೊಕೇಶನ್ಗೆ ಹೋಗ್ತಾರೆ. ಆದ್ರೆ ಈ ಬಾರಿ ಅವರು ಮಾತ್ರ ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ಪೊಲೀಸರ ಪ್ರಕಾರ ಜೂನ್ 17ರ ರಾತ್ರಿಯೇ ಸಿಯಾ ಚೇತನ್ಗೆ ಕರೆ ಮಾಡಿ ಮಾತನಾಡಿರ್ತಾಳೆ. ಇದು ನಮ್ಮ ಕೊನೆಯ ಅವಕಾಶ, ಈ ಬಾರಿ ತಪ್ಪಬಾರ್ದು, ನೀನು ಕೂಡ ಬಾ ಅಂತ ಹೇಳ್ತಾಳೆ. ಅದರಂತೆ ಚೇತನ್
ತನ್ನ ಮೊಬೈಲ್ ಫೋನ್ನ ಕಚೇರಿಯಲ್ಲಿ ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ದ. ಜೂನ್ 18ರ ಬೆಳಗ್ಗೆ ಸುಮಾರು 10:30 ಕೇತನ್ ಮತ್ತು ಸಿಯಾ ಕೋಟೆಯ ಎತ್ತರದ ಪ್ರದೇಶ ತಲುಪಿದ್ರು. ಅದೇ ಸಮಯದಲ್ಲಿ ಹೂಡಿ ಮಾಸ್ಕ್ ಧರಿಸಿದ್ದ ಚೇತನ್ ಕೂಡ ಅಲ್ಲಿಗೆ ಬಂದಿದ್ದ. ಪೊಲೀಸರ ಪ್ರಕಾರ ಸಿಯಾ ಮತ್ತು ಚೇತನ್ ಇಬ್ಬರೂ ಸೇರಿ ಕೇತನ್ನನ್ನ ತಳ್ಳಿದ್ದಾರೆ. 340 ಅಡಿ ಆಳದ ಕಣಿವೆಗೆ ಬಿದ್ದ ಕೇತನ್ ಬದುಕುಳಿಯೋ ಅವಕಾಶವೇ ಇರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮುಗ್ದೋಯ್ತು. ಮರುದಿನ ಶೋಧ ಕಾರ್ಯಾಚರಣೆಯಲ್ಲಿ ಆತನ ಡೆಡ್ ಬಾಡಿ ಸಿಕ್ತು. ಆರಂಭದಲ್ಲಿ ಅಪಘಾತ ಅಂತ ಕಂಡಿದ್ದ ಪ್ರಕರಣ ತನಿಖೆಯ ಪ್ರತಿಯೊಂದು ಹಂತದಲ್ಲೂ ಹೊಸ ಸಾಕ್ಷಿಗಳನ್ನ ನೀಡಿತು. ಸಿಸಿಟಿವಿ ದೃಶ್ಯಗಳು, ಕಾಲ್ ರೆಕಾರ್ಡ್ಸ್, ಮೊಬೈಲ್ ಲೊಕೇಶನ್ಗಳು, ವಿಚಾರಣೆ ವೇಳೆ ಸಿಕ್ಕ ಮಾಹಿತಿಗಳು ಇವೆಲ್ಲವೂ ಸೇರಿ ಒಂದು ಭಯಾನಕ ಸಂಚಿನ ಕಥೆಯನ್ನ ಚಿತ್ರಿಸ್ತಾ ಇದ್ವು. ಏನೇ ಹೇಳಿ, ಒಂದು ಬಾರಿ ಕುಳಿತುಕೊಂಡು ಮಾತನಾಡಿದಿದ್ರೆ ಬಹುಶಃ ಇವತ್ತು ಯಾರ ಲೈಫ್ ಕೂಡ ಹಾಳಾಗ್ತಾ ಇರಲಿಲ್ಲ, ಎರಡು ಕುಟುಂಬಗಳ ಶಾಂತಿ ಭಂಗ ಆಗ್ತಾ ಇರಲಿಲ್ಲ. ಬಟ್ ಅನ್ಯಾಯವಾಗಿ ಓರ್ವ ಯುವಕನ ಲೈಫ್ ದುರಂತದಲ್ಲಿ ಎಂಡ್ ಆಗ್ಬಿಟ್ಟಿದೆ. ಆತನಿಗೆ 26 ವರ್ಷ, ಸಿಯಾಗಿ 20 ವರ್ಷ ಅಷ್ಟೇ. ಮಗಳಿಗೆ ಮದುವೆ ಮಾಡಬೇಕು ನಿಜ, ಆದ್ರೆ ಆಕೆಯ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೂಲಂಕುಷವಾಗಿ ಕೇಳಬೇಕಾಗಿತ್ತು. ಆಕೆಯು ದಿಟ್ಟತನದಿಂದ ನಾನು ಲವ್ ಮಾಡ್ತಿದ್ದೀನಿ, ನನಗೆ ಮದುವೆ ಬೇಡ ಅಂತ ಹೇಳಬೇಕಿತ್ತು. ಕೊಲೆ ಮಾಡೋಕಿದ್ದ ಧೈರ್ಯ ನೋ ಅನ್ನೋಕಿರ್ಲಿಲ್ಲ ಅನ್ನೋದೇ ವಿಪರ್ಯಾಸ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.